ಯಮ್ 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 ಸಖತ್ ಟೇಸ್ಟಿಯಾಗಿದೆ ಮ್ಯಾಂಗೋ ಖೋವಾ ಮೋದಕ್. ಮಾವಿನ ಹಣ್ಣಿನ ಯೂಸ್ ಮಾಡಿ ಯಾವ ರೀತಿಯಾಗಿ ಮೋದಕ್ನ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅದರ ಪ್ಯೂರಿನ ತೆಗೆದಿಟ್ಕೊಂಡ್ಬಿಡ್ತೀನಿ. ಸೊ ಬೇಕಾಗಿರುವ ಸಾಮಗ್ರಿಗಳನ್ನ ಒಂದ್ಸಾರಿ ನೋಡ್ಕೊಂಡು ಬಂದ್ಬಿಡೋಣ. 1 ಬೌಲ್ ಹಸಿ ತುರಿದಿರೋ ಕೊಬ್ಬರಿ, ಹಾಗೆ 1 ಬೌಲ್ನಷ್ಟು ಬೆಲ್ಲ, 1 ಸ್ಪೂನ್ ಯಾಲಕ್ಕಿ ಪುಡಿ, 1 ಬೌಲ್ ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಬೌಲ್ನಷ್ಟು ಖೋವಾನ ತಗೊಂಡಿದ್ದೀನಿ, ಮತ್ತೆ 1 ಸ್ಪೂನ್ ತುಪ್ಪ, ಹಾಗೆ ಸ್ವಲ್ಪ ಕೇಸರ್ನ ಹಾಲಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. 1 ಬೌಲ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಸೊ ಮೊದಲಿಗೆ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪನ ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ತುರಿದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ಹಾಕ್ಕೊಂಡ್ಬಿಡ್ತೀನಿ. ಸೊ ಚೆನ್ನಾಗಿ ಹುರ್ಕೊಂಡು ಬಿಡೋಣ. ಏನಾದರೂ ಹಸಿ ವಾಸನೆ ಇದ್ದರೆ ಎಲ್ಲ ಹೋಗಿ ಒಂದು ಘಮಘಮಿತವಾದ ನಮಗೆ ಫಿಲ್ಲಿಂಗ್ ಸಿಗುತ್ತೆ. ಸೊ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು. ಇದಕ್ಕೆ ನಾವು ಮ್ಯಾಂಗೋ ಪ್ಯೂರಿನ ಹಾಕೊಳ್ಳೋಣ. ಸೊ ನಾನು ಕಂಪ್ಲೀಟ್ ಮ್ಯಾಂಗೋ ಪ್ಯೂರಿನ ಹಾಕೊಳ್ತಾ ಇಲ್ಲ, ಅರ್ಧದಷ್ಟು ನಾನು ಹೂರ್ಣಕ್ಕೆ ಹಾಕ್ಕೊಂಡ್ರೆ ಇನ್ನು ಅರ್ಧದಷ್ಟು ನಾನು ಕನಕ ರೆಡಿ ಮಾಡುವಾಗ ಹಾಕೊಳ್ಳೋಕ್ಕೆ ತೆಗೆದಿಟ್ಟಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು 1 ಬೌಲ್ನಷ್ಟು ಬೆಲ್ಲನ ಸೇರಿಸ್ಕೊಂಡ್ಬಿಡ್ತೀನಿ. ಬೆಲ್ಲ ಎಲ್ಲ ಕರಗಿಬಿಡುತ್ತೆ. ಸೊ ಇದು ಕರಗ್ತಾ ಸ್ವಲ್ಪ ತೆಳುವಾಗುತ್ತೆ. ಬಟ್ ನಾವು ಇದನ್ನು ಕಂಪ್ಲೀಟಾಗಿ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ತಾ ಇರಬೇಕು. ಸೊ ಈ ರೀತಿ ಸ್ಟರ್ ಮಾಡ್ತಾ ಇರಿ, ಇಲ್ಲಾಂದರೆ ಬಾಣಲೆಗೆ ಹಿಡ್ಕೊಂಡ್ಬಿಡುತ್ತೆ. ನಾನಿಲ್ಲಿ ಯಾಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು. ಸೊ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗಿದೆ. ನೀವು ಇದರ ಮೇಲೆ ಸ್ಪೂನನ್ನು ಇಟ್ಟರೆ ಸ್ಪೂನು ಹಾಗೆ ನಿಂತ್ಕೊಂಡಿರಬೇಕು, ಅಂದರೆ ಇದು ಫಿಲ್ಲಿಂಗ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಫಿಲ್ಲಿಂಗ್ ತಣ್ಣಗಾಗೋವರೆಗೂ ನಾವು ಕನಕಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ. ಬಾಣಲಿಗೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ನಷ್ಟು ಖೋವಾನ ಹಾಕ್ಕೊಂಡ್ಬಿಡ್ತೀನಿ. ಖೋವಾನ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು, ಇಲ್ಲ ಅಂದರೆ ಕನಕದಲ್ಲಿ ಪುಡಿ ಪುಡಿ ಥರ ಬರುತ್ತೆ. ನೋಡಿ ಇವಾಗ ಇದಕ್ಕೆ ನಾನು 1.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಡ್ತೀನಿ. ಸೊ ನಮ್ಮ ಕನಕ ಫಿಲ್ಲಿಂಗ್ ಎಲ್ಲ ಟೇಸ್ಟಿಯಾಗಿರುತ್ತೆ. ನೋಡಿ ಸಾಫ್ಟ್ ಆಗಿದೆ ಖೋವಾ. ಇವಾಗ ಇದಕ್ಕೆ ನಾನು ಮಿಕ್ಕಿರೋ ಅಂತಹ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡ್ಬಿಡ್ತೀನಿ. ಫಿಲ್ಲಿಂಗ್ ಮತ್ತು ಕನಕ ಎರಡಕ್ಕೂ ನಾವು ಮ್ಯಾಂಗೋ ಪ್ಯೂರಿನ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರೋವಂಥ ಮೋದಕ್ ರೆಡಿ ಆಗುತ್ತೆ. ಸೊ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ 1 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. 1 ಬೌಲ್ ನೀರು ಏನಕ್ಕಂದರೆ ನಾನಿಲ್ಲಿ 1 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ. ಮ್ಯಾಂಗೋ ಪ್ಯೂರಿನ ಹಾಕಿದ್ದಲ್ಲ ಅದೇ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಇನ್ನೊಂದು ಚೂರು ಮಿಕ್ಕಿರೋ ಮ್ಯಾಂಗೋ ಪ್ಯೂರಿ ಕೂಡ ನೀಟಾಗಿ ಬಂದುಬಿಡುತ್ತೆ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಹಾಗೆ ಅಪ್ಕಮಿಂಗ್ ಮ್ಯಾಂಗೋ ಸೀರೀಸ್ನ ನೋಡಲು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನಾನಿಲ್ಲಿ ನೆನೆಸಿಟ್ಟಿರುವಂಥ ಕೇಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಇವಾಗ ಕುದಿ ಬಂದಿದೆ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 1 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಂಟಾಗದೇ ಇರೋ ರೀತಿ ಸ್ವಲ್ಪ ಪ್ರೆಸ್ ಮಾಡ್ತಾ ಕಲಿಸ್ಕೊಂಡ್ಬಿಡಿ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಸೊ ಇದು ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಇದನ್ನು ಮ್ಯಾಶರ್ನಿಂದ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾವು ಕೈಯಿಂದ ಇದನ್ನು ಮತ್ತೆ ನಾದ್ಕೋಬೇಕು. ಕನಕದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮ್ಯಾಂಗೋನೇ ಹಾಗೆ, 1 ಮ್ಯಾಂಗೋ ಹಾಕಿದರೂ ಸಾಕು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಮೋದಕ್ಕೆ ನಾವು ಫಿಲ್ಲಿಂಗ್ ಮಾಡ್ತಿರ್ತೀವಲ್ಲ ಅವಾಗ ಇದು ಪುಡಿ ಪುಡಿ ಥರ ಕಾಣುತ್ತೆ, ಒಂದು ಪ್ಲೇನ್ ಟೆಕ್ಸ್ಚರ್ ಬರಲ್ಲ. ಸೊ ನೀಟಾಗಿ ನಾದ್ಕೊಂಡ್ಬಿಟ್ಟು ನೋಡಿ ಇದು ನಾನು ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಇವಾಗ ಒಂದು ಚಿಕ್ಕ ಉಂಡೆ ಅಷ್ಟು ತೊಗೊಂಡ್ಬಿಟ್ಟು
ನಾನಿಲ್ಲಿ ಮೋದಕ್ ಮೇಕರ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಕೈಯಲ್ಲಿ ಬೇಕಿದ್ರೆ ಕೈಯಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ಕೊಬ್ಬರಿ ಹೂರ್ಣನ ಹಾಕೊಂಡ್ಬಿಡೋಣ. ಸೊ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಚೆನ್ನಾಗಿ ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡಿ. ಈ ರೀತಿ ಮೇಲ್ಗಡೆ ಸ್ವಲ್ಪ ಕನಕದಿಂದ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡ್ಬಿಡೋಣ. ಸೊ ನೋಡಿ, ಸೂಪರ್ ಆಗಿರುವಂಥ ಮೋದಕ ಸ್ಟೀಮ್ ಮಾಡೋಕ್ಕೆ ರೆಡಿ ಆಗಿದೆ. ನಾನು ಎಲ್ಲ ಮೋದಕನ ರೆಡಿ ಮಾಡಿ ಇಟ್ಕೊಂಡಿದ್ದೆ. 8 ಮೋದಕ ಆಗಿದೆ. ಇವಾಗ ಸ್ಟೀಮರ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ ಒಂದು ಜರಡಿ ಮೇಲೆ. ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೋದಕನ ಇಟ್ಕೊಂಡ್ಬಿಡೋಣ. ಮೀಡಿಯಂ ಫ್ಲೇಮಲ್ಲಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಸ್ಟೀಮ್ಡ್ ಮ್ಯಾಂಗೋ ಖೋವಾ ಮೋದಕ್ ರೆಡಿ ಆಗಿಬಿಡುತ್ತೆ. ಸೊ 15 ನಿಮಿಷ ಆಗಿದೆ. ಸೂಪರ್ ಡೆಲಿಷಿಯಸ್, ಕಾಣಕ್ಕಂತೂ ಓ ಮೈ ಗಾಡ್ ಸೂಪರ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಪ್ಲೇಟ್ಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದಿಟ್ಕೊಳ್ಳೋಣ. ನೋಡಿ, ವಾವ್ ಅಲ್ವಾ, ಸೂಪರ್ ಆಗಿದೆ. ಜ್ಯೂಸಿ ಆಗಿರೋ ಅಂಥ ಫೀಲಿಂಗ್ ಇದೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ.